ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮನೆ ಮುಂದೆ ಪ್ರತಿಭಟನೆ ನಡೀತಾ ಇದೆ. ಬಿಜೆಪಿ ಕಾರ್ಯಕರ್ತರಿಂದ ದೆಹಲಿ ಸಿಎಂ ಮನೆ ಮುಂದೆ ಪ್ರತಿಭಟನೆ ಮಾಡ್ತಿದ್ದಾರೆ. ಅಲ್ಲೇನಾಗ್ತಿದೆ ತೋರಿಸ್ತೀವಿ. ಬ್ರೇಕಿಂಗ್ ನ್ಯೂಸ್. ಬ್ಯಾರಿಕೇಡ್ ತಳ್ಳಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು. ನೀವು ನೋಡ್ತಿರುವಂತಹ ದೃಶ್ಯ ನ್ಯೂಸ್ 18 ಕನ್ನಡ. ಕೇಜ್ರಿವಾಲ್ ನಿವಾಸದ ಮನೆ ಮುಂದೆ ಪ್ರತಿಭಟನೆ ಮಾಡ್ತಿದ್ದಾರೆ. ತಾರಕಕ್ಕೇರಿತು ಲಿಕ್ಕರ್ ಮಾಫಿಯಾದ ವಿವಾದ. ಅರವಿಂದ್ ಕೇಜ್ರಿವಾಲ್ ಮನೆ ಮುಂದೆ ಒಂದು ದೊಡ್ಡ ಹೈ ಡ್ರಾಮಾ ನಡೀತಾ ಇದೆ. ಕೇಜ್ರಿವಾಲ್ ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಎಲ್ಲ ಪ್ರತಿಭಟನಾಕಾರರು. ಬೆಳಗ್ಗೆ ಅಷ್ಟೇ ಬಿಜೆಪಿಯಿಂದ ಆಹ್ವಾನ ಬಂದಿದೆ ಅಂತಿದ್ರು ಮನೀಶ್ ಸಿಸೋಡಿಯಾ. ಮೊನ್ನೆ ರೇಡ್, ಬೆಳಗ್ಗೆ ಪ್ರೆಸ್ ಮೀಟ್ನಲ್ಲಿ ಬಿಜೆಪಿ ಅವರು ನನ್ನ ಕರೆದಿದ್ದಾರೆ. ಇದೀಗ ಮನೀಶ್ ಸಿಸೋಡಿಯಾ ಅವರ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ ಬಿಜೆಪಿಯವರು. ದೆಹಲಿಯ ಬಿಜೆಪಿ ಅಧ್ಯಕ್ಷ ಆದೇಶ್ ಗುಪ್ತಾ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಗಂಭೀರ ಆರೋಪ ಇವರು ಮಾಡ್ತಿದ್ದಾರೆ. ಅವ್ರು ಕಳ್ಳ, ಹಿಂದಿಲ್ ಕಿರಿಸ್ತಾ ಇದ್ದಾರೆ. ಅವರು ಪ್ರತಿಭಟನೆ ಮಾಡ್ತಿದ್ದಾರೆ. ಮನೀಶ್ ಸಿಸೋಡಿಯಾ ಗಂಭೀರ ಆರೋಪ ಮಾಡಿದ್ರು, ಬಿಜೆಪಿ ಅವರನ್ನು ಕರೆದ್ರು ಅಂತ. ಬಟ್ ಎಲ್ಲೂ ಹೋಗಲ್ಲ ಅಂತ ಕೂಡ ಹೇಳಿದ್ದಾರೆ. ಬಿಕಾಸ್ ರಜಪೂತ್ ನಾನು ಅಂತ. ಇದನ್ನು ವಿರೋಧಿಸಿ ಇದೀಗ ಬಿಜೆಪಿ ಅಧ್ಯಕ್ಷ ಆದೇಶ್ ಗುಪ್ತಾ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಧರಣಿ. ಅರವಿಂದ್ ಕೇಜ್ರಿವಾಲ್ ನಿವಾಸದ ಎದುರು ನವದೆಹಲಿ. ಅರವಿಂದ್ ಕೇಜ್ರಿವಾಲ್ನ ಕಳ್ಳನಿಗೆ ಹೋಲಿಸಿ ಪ್ರತಿಭಟನೆಯ ಘೋಷಣೆಯನ್ನು ಕೂಗ್ತಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ನೀವು ನೋಡ್ತಿರುವಂತಹ ದೃಶ್ಯ ಒಂದಷ್ಟು ತಾರಕಕ್ಕೇರಿದೆ. ದೆಹಲಿಯಿಂದ ಕರ್ನಾಟಕದ ವಿಚಾರ, ಅದು ವಿಜಯಪುರದ ವಿಚಾರ. ವಿಜಯಪುರದಲ್ಲಿ ಭುಗಿಲೇಳ್ತಾ ಇದೆ ಸಾವರ್ಕರ್ ಫೋಟೋ ವಿವಾದ. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಆರೋಪ ಪ್ರತ್ಯಾರೋಪ ಜೋರಾಗಿ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್. ಬಿಜೆಪಿಯ ಯುವ ಮೋರ್ಚಾ ವ್ಯಕ್ತಿ ಹೋಗಿ ವಿಜಯಪುರದ ಕಾಂಗ್ರೆಸ್ ಕಚೇರಿಗೆ ರಾತ್ರೋರಾತ್ರಿ ಫೋಟೋ ಅಂಟಿಸಿ ಬಂದ್ರು. ಈಗ ತಾರಕಕ್ಕೇರ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಕಾಂಗ್ರೆಸ್ ಕಚೇರಿಗೆ ನುಗ್ಗಿದ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಕಚೇರಿ ಮೇಲೆ ಟಿಪ್ಪು ನೆಹರು ಫೋಟೋ ಹಾಕುವ ಎಚ್ಚರಿಕೆ ಕೊಟ್ಟರು. ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಜು ಅಲಗೂರು. ರಾಜು ಹೇಳಿಕೆಯನ್ನು ಖಂಡಿಸಿ ಕಾಂಗ್ರೆಸ್ ಕಚೇರಿ ಬಳಿ ಬಿಜೆಪಿ ಪ್ರತಿಭಟನೆ ಮಾಡ್ತಿದ್ದಾರೆ. ನಾವ್ ಯಾರಿಗೂ ಕಡಿಮೆ ಇಲ್ಲ ಅಂತ ಅವರು, ನಾವು ಕಡಿಮೆ ಇಲ್ಲ ಅಂತ ಇವರು. ಹೌದು, ನಾನೇ ಹೋಗಿ ಹಾಕಿ ಬಂದೆ ಅಂತ ಅವರು, ನಾವು ಹಾಕ್ತೀವಿ ಅಂತ ಇವರು. ಇದು ನಡೀತಾ ಇರೋದೀಗ. ಬ್ಯಾರಿಕೇಡ್ ತಳ್ಳಿ ಕಾಂಗ್ರೆಸ್ ಕಚೇರಿಗೆ ನುಗ್ಗೋ ಪ್ರಯತ್ನ ಬಿಜೆಪಿಯವರು ಮಾಡಿದ್ರು. ಅವ್ರನ್ನ ಪೊಲೀಸರು ತಡೆದ್ರು. 40ಕ್ಕೂ ಹೆಚ್ಚು ಕಾರ್ಯಕರ್ತರು ಈಗ ಪೊಲೀಸರ ವಶದಲ್ಲಿದ್ದಾರೆ. ಪ್ರತಿಭಟನೆ ಮಧ್ಯೆ ಮತ್ತೆ ಕಾಂಗ್ರೆಸ್ ಕಚೇರಿಗೆ ಸಾವರ್ಕರ್ ಫೋಟೋ. ಪೊಲೀಸರನ್ನು ತಣ್ಣಿ ಫೋಟೋ ಅಂಟಿಸಿದ್ರು ಕಾರ್ಯಕರ್ತರು. ನಿನ್ನೆ ರಾತ್ರಿ ಅಂಟಿಸಿದ್ರು, ಬೆಳಗ್ಗೆ ತೆರವುಗೊಳಿಸಿದ್ರು, ಮತ್ತೆ ಅಂಟಿಸಿದ್ರು ಬಿಜೆಪಿ ಕಾರ್ಯಕರ್ತರು. ಅವ್ರನ್ನೂ ವಶಕ್ಕೆ ಪಡೆದ್ರು ಪೊಲೀಸರು. ಇಷ್ಟು ನಡೀತಾ ಇದೆ. ಒಬ್ಬ ಕಾರ್ಯಕರ್ತ ಬಸವರಾಜ್ ಹೂಗಾರ್ ಅಂತಕ್ಕಂಥ ವ್ಯಕ್ತಿ ಏಕಾಏಕಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಕಾರ್ಯಾಲಯಕ್ಕೆ ಬಂದು ವೀರ್ ಸಾವರ್ಕರ್ ಫೋಟೋ ಅಂಟಿಸೋದ್ರ ಮುಖಾಂತರ ನಮ್ಮ ಬದ್ಧತೆಗೆ ಧಕ್ಕೆ ತಂದಿರತಕ್ಕಂಥ ಕೆಲಸ ಮಾಡಿದ್ದಾನೆ. ಇವತ್ತು ನಾವು ಇದನ್ನು ಉಗ್ರವಾಗಿ ಖಂಡಿಸೋದ್ರ ಜೊತೆಗೆ ಆ ವ್ಯಕ್ತಿ ಯಾರ ಪ್ರಭಾವಕ್ಕೂ ಒಳಗಾಗದೆ
ಇವತ್ತು ಅವನು ತತ್ಕ್ಷಣ ಬಂಧಿಸಿ ಜೈಲಿಗೆ ಅಟ್ಟಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಾವು ಜಿಲ್ಲಾ ಆಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಅಕಸ್ಮಾತಾಗಿ ಅವನು ಬಂಧಿಸುವಲ್ಲಿ, ಅವನನ್ನು ಜೈಲಿಗೆ ಅಟ್ಟುವಲ್ಲಿ ಏನಾದರೂ ಜಿಲ್ಲಾ ಆಡಳಿತ ವಿಳಂಬ ಮಾಡಿದ್ದೇ ಆದರೆ ಟಿಪ್ಪು ಸುಲ್ತಾನ್ ಭಾವಚಿತ್ರವನ್ನು ನಾವು BJP ಕಾರ್ಯಾಲಯಕ್ಕೆ ಅಂಟಿಸ್ತಕ್ಕಂಥ ಕೆಲಸ ನಮ್ಮ ಕಾರ್ಯಕರ್ತರು ಕೂಡ ಮಾಡ್ತಾರೆ ಅನ್ನತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆ ವ್ಯಕ್ತಿಯ ಒಂದು ಫೋಟೋವನ್ನು ನಮ್ಮ ಕಾರ್ಯಾಲಯಕ್ಕೆ ಅಂಟಿಸಿದ ಕಾರಣಕ್ಕಾಗಿ ನಾವು ಉಗ್ರ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಏನಾದರೂ ಸರ್ಕಾರ ಆ ವ್ಯಕ್ತಿ ಮೇಲೆ ಕ್ರಮ ಕೈಗೊಳ್ಳದೇ ಇದ್ದರೆ ಖಂಡಿತವಾಗಿ ಕೂಡ ಇದು ಒಂದು ಉಗ್ರ ರೂಪವನ್ನು ತಾಳ್ತಾ ಇದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಜಿಲ್ಲಾಡಳಿತಕ್ಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ವಿಜಯಪುರ ಗಲಾಟೆ ಬಗ್ಗೆ DK ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ. ನಮ್ಮ ಕಾರ್ಯಕರ್ತರು ಮಲ್ಕೊಂಡಿಲ್ಲ, ಎಚ್ಚರವಾಗೇ ಇದ್ದಾರೆ. ವಿಜಯಪುರ ಗಲಾಟೆ ಬಗ್ಗೆ CM ಉತ್ತರಿಸೋದಕ್ಕೆ DKಶಿ ಆಗ್ರಹಿಸಿದ್ರು. ಬ್ರೇಕಿಂಗ್ ನ್ಯೂಸ್. KPCC ಅಧ್ಯಕ್ಷರ ಮಾತಿದು. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಉತ್ತರಿಸಬೇಕು ಅಂತ ಆಗ್ರಹಿಸಿದ್ರು. ನಮ್ಮ ಕಾರ್ಯಕರ್ತರು ಮಲ್ಕೊಂಡಿಲ್ಲ, ಎಚ್ಚರವಾಗೇ ಇದ್ದಾರೆ ಎಂದರು. ಇದಕ್ಕೆ ಉತ್ತರ ಕೊಡೋದಕ್ಕೆ ನಮಗೂ ಬರುತ್ತೆ, ಆದರೆ ಶಾಂತಿ ಕಾಪಾಡಬೇಕು ಅನ್ನೋದು ನಮ್ಮ ಉದ್ದೇಶ. ವಿಜಯಪುರ ಗಲಾಟೆ ಬಗ್ಗೆ KPCC ಅಧ್ಯಕ್ಷರ ಮಾತು. DK ಶಿವಕುಮಾರ್ ಅವರು ಒಂದಷ್ಟು ಆಕ್ರೋಶ ಭರಿತರಾಗಿ ಸಮಾಧಾನದಿಂದಲೇ ಅದರ ಆಗ್ರಹಿಸಿದ್ದಾರೆ. ನಿಜ, ವಿಜಯಪುರದಲ್ಲಿ ಏನಾಗ್ತಿದೆ, ಏನ್ ನಡೀತು ಎಲ್ಲದ್ರ ಬಗ್ಗೆ ನನ್ನ ಸಹೋದ್ಯೋಗಿ ಗುರುರಾಜ್ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಗುರುರಾಜ್, ಇವತ್ತೇನಾಯ್ತು ಅಲ್ಲಿ? ಗುಡ್ ಆಫ್ಟರ್ನೂನ್ ಹರೀಶ್ ನಾಗರಾಜು. ಇವತ್ತು ಬೆಳಿಗ್ಗೆಯಿಂದನೇ ವಿಜಯಪುರ ಜಿಲ್ಲೆಯಲ್ಲಿ ಸಾವರ್ಕರ್ ಅವರ ವಿಚಾರ ಮತ್ತೆ ಪರ ವಿರೋಧಕ್ಕೆ ಕಾರಣ ಆಗ್ತಿರುವಂತದ್ದು. ಬೆಳಿಗ್ಗೆಯಿಂದನೇ ಜಿಲ್ಲೆಯಲ್ಲಿ ಮತ್ತೆ ವಿಜಯಪುರ ನಗರದಲ್ಲಿ ಈ ಸಂಬಂಧಪಟ್ಟಂಗೆ ಗಲಾಟೆ ಆಗ್ತಿರುವಂತದ್ದು. ನಿನ್ನೆ ತಡರಾತ್ರಿ ಬಿಜೆಪಿಯ ಯುವ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಬಸವರಾಜ್ ಹೂಗಾರ್ ಅವರು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಕೋರ್ಟ್ ಸರ್ಕಲ್ ಬಳಿ ಇರುವಂತಹ ಕಾಂಗ್ರೆಸ್ ಕಚೇರಿಗೆ ಸಾವರ್ಕರ್ ಅವರ 10 ರಿಂದ 15 ಫೋಟೋಗಳನ್ನ ಅಂಟಿಸಿದ್ದಾರೆ. ಅದಾದ ಬಳಿಕ ಬೆಳಗಿನ ಜಾವ ಈ ವಿಚಾರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತಿಳಿದ ಬಳಿಕ ಒಂದ್ ರೀತಿ ಗಲಾಟೆಯ ಪರಿಸ್ಥಿತಿ ಉಂಟಾಗಿರುವಂತದ್ದು. ಖುದ್ದು ಬೆಳಿಗ್ಗೆ ಈ ವಿಚಾರ ಸಾರ್ವಜನಿಕರಿಗೆ ತಿಳಿದ ಬಳಿಕ ಬಸವರಾಜ್ ಅವರು ಮಾಧ್ಯಮಗಳನ್ನು ಸಂಪರ್ಕಿಸಿ ನಾನೇ ರಾತ್ರಿ ಹೊತ್ತು ಇದನ್ನ ಅಂಟಿಸಿರೋದು ಅಂತ ಹೇಳಿರುವಂತದ್ದು. ಅದಾದ ಬಳಿಕ ಪೊಲೀಸ್ನವರು ಅವ್ರನ್ನ ಹುಡುಕಾಟವನ್ನು ನಡೆಸಿದ್ರು, ಆದ್ರೆ ಅವರು ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಪೊಲೀಸರು ಅವ್ರ ಲೊಕೇಶನ್ ಹಾಕೊಂಡು ಇಡೀ ಜಿಲ್ಲೆಯನ್ನು ಹುಡುಕಾಟಿದ್ರು ಸಹಿತ ಬಸವರಾಜ್ ಅವರು ಎಲ್ಲೂ ಸಿಗಲಿಲ್ಲ. ಕೊನೆಗೆ 11 ಗಂಟೆ ಸುಮಾರಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ರಾಜು ಅಲ್ಗೂರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಒಂದು ವೇಳೆ ಇವತ್ತು ಆ ಕಾರ್ಯಕರ್ತನ ನೀವು ಬಂಧಿಸದೇ ಆಗಿದ್ದಲ್ಲಿ ನಾವು ಸಹಿತ ಬಿಜೆಪಿ ಕಚೇರಿಗೆ ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರವನ್ನು ಅಂಟಿಸ್ತೇವೆ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಕೊಟ್ಟರು. ಅದನ್ನ ಖಂಡಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರುವಂತಹ RS ಕುಚ್ಪಾಳ್ ಅವರ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಒಂದು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆ ಕಚೇರಿಗೆ ಏನು ಮುತ್ತಿಗೆ ಹಾಕುವ ವೇಳೆಯಲ್ಲೇ ಏಕಾಏಕಿ ಬಸವರಾಜ್ ಹೂಗಾರ್ ಅವರು ಪತ್ತೆಯಾಗಿರುವಂತದ್ದು. ಬೆಳಗ್ಗೆಯಿಂದ ಪೊಲೀಸರು ಅವರನ್ನು ಹುಡುಕಾಡ್ತಾ ಇದ್ರು ಸಹಿತ ಬಸವರಾಜ್ ಹೂಗಾರ್ ಅವರು ಎಲ್ಲೂ ಸಿಕ್ಕಿದ್ದಿಲ್ಲ. ಆದ್ರೆ ಯಾವಾಗ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋಕೆ ಬಿಜೆಪಿ ನಾಯಕರು ಮುಂದಾಗಿದ್ರು ಆ ವೇಳೆಯಲ್ಲಿ ಬಸವರಾಜ್ ಹೂಗಾರ್ ಅವರು ಏಕಾಏಕಿ ಬಂದ್ರು. ಅವರು ಸಹಿತ ಪೊಲೀಸರ ಮುಂಭಾಗದಲ್ಲೇ ಬ್ಯಾರಿಕೇಡ್ ಗಳನ್ನ ತಳ್ಳಿ ಮತ್ತೆ ಕಾಂಗ್ರೆಸ್ ಕಚೇರಿಗೆ, ಅಂದ್ರೆ ಕಾಂಗ್ರೆಸ್ ಕಚೇರಿಯಿಂದ ಸುಮಾರು ಒಂದು 300 ಮೀಟರ್ ಗ್ಯಾಪ್ ಅಲ್ಲಿ ಒಂದು ಬ್ಯಾರಿಕೇಡ್ ಗಳನ್ನ ಹಾಕಿ ಯಾರು ಬರ್ದಿರುವಂತೆ ಪೊಲೀಸರು ತಡೆದಿದ್ರು. ಆದ್ರೆ ಆ ಕಾರ್ಯಕರ್ತರ ಸಂಖ್ಯೆ ಅಧಿಕವಾಗಿ ಪೊಲೀಸರ ಸಂಖ್ಯೆ ಕಡಿಮೆ ಆಗಿದ್ದ ಕಾರಣ ಕಾರ್ಯಕರ್ತರು ಬ್ಯಾರಿಕೇಡ್ ಅನ್ನ ಮುರಿದು ಮತ್ತೆ ಅವರು ಕಾಂಗ್ರೆಸ್ ಕಚೇರಿಗೆ ಬಂದಿರುವಂತದ್ದು. ಆ ವೇಳೆ ಸುತ್ತಮುತ್ತ ಪೊಲೀಸ್ ಹಿರಿಯ ಅಧಿಕಾರಿಗಳು ಮತ್ತೆ ಸ್ಥಳೀಯ ಕಾರ್ಯಕರ್ತರು ಸಹಿತ ಅಲ್ಲಿದ್ರು. ಅವರೆಲ್ಲರೂ ಸೇರಿ ಮತ್ತೆ ಪೊಲೀಸರ ಸಮ್ಮುಖದಲ್ಲೇನೆ DK ಶಿವಕುಮಾರ್ ಅವರು ಇರುವಂತಹ ಬ್ಯಾನರ್ ನಲ್ಲಿ ಮತ್ತೆ ಸಾವರ್ಕರ್ ಅವರ ಫೋಟೋವನ್ನು ಅಂಟಿಸಿದ್ರು. ಪೊಲೀಸರ ಮುಂಭಾಗದಲ್ಲಿ ಅಂಟಿಸಿದ್ರು. ಇದಾದ ಬಳಿಕ ಮತ್ತೆ ಗಲಾಟೆ ಜೋರಾಯ್ತು. ಈ ವಿಚಾರ ತಿಳಿದಂತಹ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾಜು ಅಲ್ಗೂರ್ ಅವರು ಕೂಡಲೇ ಸ್ಥಳಕ್ಕೆ ಬಂದು ಮತ್ತೆ ಗಲಾಟೆಯನ್ನು ಮಾಡಿದ್ರು. ಪೊಲೀಸರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಿಮ್ಮ ಎದುರಿಗೆ ಅವರು ಸಾವರ್ಕರ್ ಫೋಟೋವನ್ನು ನಮ್ಮ ಕಚೇರಿಗೆ ಅಂಟಿಸಿದ್ದಾರೆ ಹೇಗೆ ಅಂತ ಹೇಳಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಗುರುರಾಜ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ. ಯಾರು ಏನ್ ಬೇಕಾದ್ರೂ ತಿನ್ನೋ ಸ್ವಾತಂತ್ರ್ಯ ಇದೆ. ಮಾಂಸ ತಿಂದು ದೇವಸ್ಥಾನಕ್ಕೆ ಹೋಗೋ ಬಂಡತನ ಒಪ್ಪಲ್ಲ. ಸಿದ್ದರಾಮಯ್ಯನವರ ಹೇಳಿಕೆಗೆ BY ವಿಜಯೇಂದ್ರ ತಿರುಗೇಟು ಕೊಟ್ರು. ಬ್ರೇಕಿಂಗ್ ನ್ಯೂಸ್. ಇದು BY ವಿಜಯೇಂದ್ರ ಅವರ ಮಾತು. ಯಾರೇನ್ ಬೇಕಾದ್ರೂ ತಿನ್ನೋ ಸ್ವಾತಂತ್ರ್ಯ ಇದೆ, ಆದ್ರೆ ಮಾಂಸ ತಿಂದು ದೇವಸ್ಥಾನಕ್ಕೆ ಹೋಗೋ ಬಂಡತನ ಒಪ್ಪಲ್ಲ ಅಂದ್ರು BY ವಿಜಯೇಂದ್ರ. ರಾಜ್ಯದಲ್ಲಿ ಸಂಸ್ಕೃತಿ ಪರಂಪರೆ ಇದೆ, ಧಾರ್ಮಿಕ ಶ್ರದ್ಧೆ ಇದೆ, ದೈವವನ್ನ ನಂಬಿ ಜೀವನ ನಡೆಸುವಂತ ಅಪಾರ ಸಂಖ್ಯೆಯ ಜನ ಇದ್ದಾರೆ. ರಾಜಕಾರಣಿಗಳ ಹೇಳಿಕೆಯಿಂದ ಬೇರೆಯವರಿಗೆ ಘಾಸಿ ಆಗಬಾರದು ಅಂದ್ರು BY ವಿಜಯೇಂದ್ರ. ಸುಮ್ಮನೆ ನಾಟಕ ಡೋಂಗಿಗಳ್ರಿ. ಬಿಜೆಪಿ ಅವರು ಅಂದ್ರೆ ನಥಿಂಗ್ ಬಟ್ ಡೋಂಗಿಗಳು. ಸರ್, ಈಗ ವಿರಾಜಪೇಟೆಯಲ್ಲಿ ನಾನ್ ವೆಜ್ ತಿಂದು ದೇವಸ್ಥಾನಕ್ಕೆ ಹೋಗಿ ನಿಜ ಅಲ್ವಾ? ಏನು ವಿರಾಜಪೇಟೆಯಲ್ಲಿ ನಾನ್ ವೆಜ್ ತಿಂದು ಬಸವನ ದೇವಸ್ಥಾನಕ್ಕೆ ಬಿಜೆಪಿ ಅವ್ರು ಆರೋಪ ಮಾಡ್ತಾರೆ. ಆರೋಪ ನಿಜನೇ ಸುಳ್ಳ ಸರ್ ಅದು? ತಿನ್ನೋದು ನಾನು ಮಾಂಸಾಹಾರಿ, ಮಾಂಸ ತಿಂತೀನಿ, ತಪ್ಪೇನಿದೆ? ನೀನು ಮಾಂಸಾಹಾರಿ ಆದ್ರೆ ಮಾಂಸ ತಿಂತೀಯ, ಸಸ್ಯಾಹಾರಿ ಆದ್ರೆ ಸಸ್ಯಾಹಾರ ತಿಂತೀಯ. ನಿನ್ನ ಹ್ಯಾಬಿಟ್. ಇವತ್ತು ಯಾರು ಏನು ಬೇಕಾರೋ ತಿನ್ಬೋದು, ಅದ್ರ ಬಗ್ಗೆ ಸ್ವಾತಂತ್ರ್ಯ ಇದೆ. ಆದರೆ
ಇವತ್ತು ಮಾಂಸ ತಿಂದು ನಾನು ಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ತೇನೆ, ಅದ್ರಲ್ಲಿ ತಪ್ಪೇನಿದೆ, ಈ ರೀತಿ ಬಂಡತನ ಏನಿದೆಯಲ್ಲ ಇದು ಯಾರೂ ಕೂಡ ಒಪ್ತಕ್ಕಂಥದ್ದಲ್ಲ. ಕಾರಣ ಅಂತಂದರೆ ಈ ನಮ್ಮ ರಾಜ್ಯದಲ್ಲಿ ನಮ್ಮ ನಾಡಿನ ಒಂದು ಸಂಸ್ಕೃತಿ ಇದೆ, ಒಂದು ಪರಂಪರೆ ಇದೆ, ಧಾರ್ಮಿಕ ಶ್ರದ್ಧೆ ಇದೆ. ಇದನ್ನೆಲ್ಲವೂ ಕೂಡ ನಂಬಿಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥ ಅಪಾರವಾದಂಥ ಜನಸಂಖ್ಯೆ ಇದೆ, ಭಕ್ತರಿದ್ದಾರೆ. ಹಾಗಾಗಿ ಉನ್ನತ ಸ್ಥಾನದಲ್ಲಿದ್ದಂಥವ್ರು ಅಥವಾ ರಾಜಕಾರಣದಲ್ಲಿ ಎತ್ತರ ಸ್ಥಾನದಲ್ಲಿ ಬೆಳೆದಂಥವ್ರು ಈ ರೀತಿ ಬಹಿರಂಗವಾಗಿ ಹೇಳಿಕೆ ನೀಡೋದ್ರ ಮೂಲಕ ಇತರರಿಗೆ ಮನಸ್ಸಿಗೆ ಘಾಸಿ ಆಗಬಾರ್ದು. ಕೊಡಗಿನ ಜನ ಟಿಪ್ಪು ಬಂದಾಗಲೇ ಹೆದರಲಿಲ್ಲ, ಈಗ ಸಿದ್ದು ಸುಲ್ತಾನ್ ಬಂದರೆ ಹೆದರ್ತೀವಾ? ಮೈಸೂರಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಪ್ರಶ್ನೆ ಮಾಡಿದ್ರು. ಬ್ರೇಕಿಂಗ್ ನ್ಯೂಸ್. ಮೈಸೂರು ಕೊಡಗು ಭಾಗದ ಸಂಸದ ಪ್ರತಾಪ್ ಸಿಂಹ ಅವರ ಪ್ರಶ್ನೆ ಇದು. ಕೊಡಗಿನ ಜನ ಟಿಪ್ಪು ಬಂದಾಗಲೇ ಹೆದರಲಿಲ್ಲ, ಸಿದ್ದು ಸುಲ್ತಾನ್ ಬಂದರೆ ಹೆದರ್ತೀವಾ ಅಂದರು. 2017ರಲ್ಲಿ ನಾಟಿ ಕೋಳಿ ತಿಂದು ದಸರಾ ಉದ್ಘಾಟನೆ ಮಾಡಿದರು. ಮಾಂಸ ತಿಂದು ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿದರು. ಇದಕ್ಕೆ ನಾನೇ ಸಾಕ್ಷಿಯಾಗಿದ್ದೀನಿ ಅಂದರು ಪ್ರತಾಪ್ ಸಿಂಹ. ಇದು ಪ್ರತಾಪ್ ಸಿಂಹ ಅವರು, ಬಿಕಾಸ್ ಅವರೇ ಸಾಕ್ಷಿಯಾಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ಈಸ್ ಎ ವಿಟ್ನೆಸ್ ಹಾಗಾದರೆ, ಅಂದರೆ ಅವರು ತಿಂದಿರೋದಕ್ಕೆ. 2017 ನಾಟಿ ಕೋಳಿ ತಿಂದು ದಸರಾ ಉದ್ಘಾಟನೆ ಮಾಡಿದ್ರು, ಮಾಂಸ ತಿಂದು ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿದ್ರು, ನಾನೇ ಸಾಕ್ಷಿ ಇದಕ್ಕೆ ಅಂತ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ. 26ನೇ ತಾರೀಕು ಕೊಡಗಿಗೆ ಬರ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅಂತೆಲ್ಲ ಹೇಳಿದಾರಲ್ಲ, ಅದಕ್ಕೆ ಪ್ರತಾಪ್ ಸಿಂಹ ಅವ್ರ ರಿಯಾಕ್ಷನ್ ಇದು. ಗಣೇಶ ಹಬ್ಬ ಬಂತು, ಗಣೇಶನ ಭರಾಟೆ ಆಗಬೇಕಾಗಿತ್ತು, ಈಗ ಗಣೇಶನ ಗಲಾಟೆ ಆಗ್ತಾ ಇದೆ. ಇದು ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನದ ವಿಚಾರ. ಆ ಈದ್ಗಾ ಮೈದಾನದ ಜಾಗದಲ್ಲಿ ಗಣೇಶ ಕೂರಿಸೋದಕ್ಕೆ ಪೈಪೋಟಿ ಶುರುವಾಗಿದೆ. ನಾ ಮುಂದು ತಾ ಮುಂದು ಅಂತ, ನಾವೇ ಕೂರಿಸ್ಬೇಕು ಅಂತ. ಸಮಿತಿಗಳಲ್ಲಿ ಕಲಹ, ಇಬ್ಬರ ನಡುವಿನ ಜಗಳ, ಅನುಮತಿ ಕೊಡ್ತಾರಾ ಇಲ್ವಾ ಅನ್ನೋದು ಈಗ ಪ್ರಶ್ನೆ. ಬ್ರೇಕಿಂಗ್ ನ್ಯೂಸ್. ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ಗಣೇಶ ಉತ್ಸವ ಸಮಿತಿ ಫೈಟ್ ಮಾಡ್ತಿದ್ದಾರೆ. ಎರಡೂ ಸಮಿತಿಗಳ ನಡುವೆ ಶುರುವಾಯಿತು ಪೈಪೋಟಿ. ಒಬ್ಬರಾಗಲೇ ನೋಡಿ ಬಲಭಾಗದಲ್ಲಿ ಇನ್ವಿಟೇಷನ್ ಮಾಡಿ ಎಲ್ಲ ಕಡೆ ಪ್ರಿಂಟ್ ಮಾಡಿ ಕರಪತ್ರ ಅಂಟಿಸಿ ಪೋಸ್ಟರ್ ಗೀಸ್ಟರ್ ಎಲ್ಲ ಆ ಕಡೆ ಹಾಕ್ಬಿಟ್ಟು ದಿನಾಂಕ ಆಗಸ್ಟ್ 31ರಿಂದ ಸೆಪ್ಟೆಂಬರ್ 10ರವರೆಗೆ 10 ದಿನಗಳ ಕಾಲ ಜಯಚಾಮರಾಜೇಂದ್ರ ಒಡೆಯರ್ ಆಟದ ಮೈದಾನ, ಇವ್ರ ಹೆಸರಿಟ್ರು, ಅಲ್ಲಿ ಮಾಡ್ತಿದ್ದೀವಿ ಅದ್ದೂರಿ ವಿನಾಯಕ ಮಹೋತ್ಸವ, ಬನ್ನಿ ಎಲ್ಲರೂ ಅಂತೆಲ್ಲ ಕರಿತಾ ಇದ್ದಾರೆ. ಅವ್ರು ಆಲ್ರೆಡಿ ಮಾಡಿ ಕಾರ್ಯಕ್ರಮವನ್ನು ಗಣೇಶ ಸಮಿತಿಯವರು. ಒಟ್ಟಿನಲ್ಲಿ ಈ ಬಾರಿ ಸರ್ಕಾರಕ್ಕಂತೂ ಬಿಸಿ ತುಪ್ಪ. ಅಲ್ಲಿ ಗಣೇಶ ಉತ್ಸವಕ್ಕೆ ಯಾರು ಮಾಡ್ತಾರೆ, ಪರ್ಮಿಷನ್ ಕೊಡ್ತಾರೋ ಒಬ್ಬರಿಗೆ, ಯಾರಿಗೂ ಕೊಡಲ್ವಾ, ಈ ಥರದ್ದೆಲ್ಲ ಇದೆ. ಹಬ್ಬ ಇದು ಸರ್ವಕಾಲಿಕ, ಇದು ಸಾರ್ವಜನಿಕ, ಸಾಮೂಹಿಕ, ಎಲ್ಲರೂ ಒಟ್ಟಾಗಿ ಸೇರಿ ಮಾಡುವಂಥದ್ದು. ಇದು ಒಂದೇ ಒಂದು ನಿಮಿಷ, ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಆಗಿರುವಂಥದ್ದು. ಈಗ ಯಾವುದೋ ವ್ಯಕ್ತಿ ಎಲ್ಲಿಂದನೋ ಬಂದು ಇಲ್ಲಿ ಆಚರಣೆ ಮಾಡ್ತಾರೆ, ಪ್ರಶ್ನೆ ಇಲ್ಲ. ಇಲ್ಲಿ ಆಚರಣೆ ಮಾಡ್ತಾ ಇರೋದು ಚಾಮರಾಜಪೇಟೆ ಗಣೇಶೋತ್ಸವ ಸಮಿತಿ. ಇದಕ್ಕೆ ಒಂದು ಚಾಮರಾಜಪೇಟೆಯ ವಾಸ ಮಾಡ್ತಿರ್ತಕ್ಕಂಥ ನಾಗರಿಕರ ಒಂದು ಸಮಿತಿ, ಆ ಸಮಿತಿಯ ಆಶ್ರಯದಲ್ಲಿ ಈ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೆಯುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ 4 ವರ್ಷದಿಂದ ಯಾವ ಸಮಿತಿ ಇದನ್ನು ನಿರ್ವಹಣೆ ಮಾಡ್ಕೊಂಡು ಬಂದಿದೆ, ಅದೇ ಸಮಿತಿಯ ಆಶ್ರಯದಲ್ಲಿ ಇಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ಬೆಂಗಳೂರು ಮಹಾನಗರ ಗಣೇಶ ಉತ್ಸವ ಸಮಿತಿಯ ಒಕ್ಕೂಟ ನೀಡುತ್ತೆ. ಚಾಮರಾಜಪೇಟೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯೇ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು. ನಾಗರಿಕ ವೇದಿಕೆನೂ ಒಳಗೊಂಡಂತೆ ಎಲ್ಲರೂ ಸೇರಿ 4 ವರ್ಷಗಳಿಂದ ಇಲ್ಲಿ ಚಾಮರಾಜಪೇಟೆ ಗಣೇಶೋತ್ಸವ ಸಮಿತಿ ಈ ಭಾಗದಲ್ಲಿ, ಈ ಮೈದಾನದಲ್ಲಿ ಪ್ರಯತ್ನ ಮಾಡ್ಕೊಂಡು ಬಂದಿದೆ, ಆಚರಣೆ ಮಾಡ್ಕೊಂಡು ಬಂದಿದೆ. ಈ ಗಣೇಶೋತ್ಸವ ಮಾಡಲಿಕ್ಕೂ ಸಹ
ನಾವು ಅರ್ಜಿಯನ್ನು ಕೊಟ್ಟಿದ್ದೀವಿ. ನಾವು ಮೀಟಿಂಗ್ನಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ನಮ್ಮ ಸಂಸದರು PC ಮೋಹನ್ ಅವ್ರನ್ನ ಭೇಟಿ ಮಾಡಿದ್ದೀವಿ, ಸಚಿವರನ್ನ ಭೇಟಿ ಮಾಡಿದ್ದೀವಿ, ಸಚಿವರಿಗೂ ಅರ್ಜಿ ಕೊಟ್ಟಿದ್ದೀವಿ ಮತ್ತು DC ಅವ್ರಿಗೂ ಅರ್ಜಿ ಕೊಟ್ಟಿದ್ದೀವಿ. ಈ ದೃಶ್ಯ ಆಮೇಲೆ ನಮ್ಮ ಜೊತೆ ಒಳಗೆ ಗಣೇಶ ಸಮಿತಿಯವರು ಅರ್ಜಿ ಕೊಟ್ಟಿದ್ದಾರೆ, ಶ್ರೀರಾಮ ಸೇನೆಯವರು ಅರ್ಜಿ ಕೊಟ್ಟಿದ್ದಾರೆ, ಸನಾತನ ಧರ್ಮದ ಅಧ್ಯಕ್ಷರಾದಂಥ ಭಾಸ್ಕರನ್ನವರು ಅರ್ಜಿ ಕೊಟ್ಟಿದ್ದಾರೆ. ಈಗಾಗಲೇ ನಾನು ಭಾಸ್ಕರನ್ನವ್ರ ಗಮನಕ್ಕೂ ತಂದಿದ್ದೀನಿ, ಶ್ರೀರಾಮ ಸೇನೆಯವ್ರ ಗಮನಕ್ಕೂ ತಂದಿದ್ದೀನಿ. ಅವರು ಇಲ್ಲ ಸರ್ ನಿಮಗೆ ಕೊಡೋದಾದ್ರೆ ನಮ್ಮ ಅಭ್ಯಂತರ ಇಲ್ಲ, ಒಟ್ಟಿನೊಳಗೆ ಗಣೇಶ ಕೊಡಬೇಕು, ನಾವು ನಿಮಗೆ ಸಹಕಾರ ಕೊಡೋಕ್ಕೆ ಬದ್ಧರಾಗಿದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ದಯವಿಟ್ಟು ನಾವು ಇಲ್ಲಿ ಒಂದು ಸಂಸ್ಥೆ ಹೋರಾಟ ಮಾಡ್ತಾ ಇರುವಾಗ ಇದು ರಾಜ್ಯದಾದ್ಯಂತ ಜನ ನೋಡ್ತಾವ್ರೆ. ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವದ ತಯಾರಿ ನಡೀತಾ ಇದೆ. ಆಗಸ್ಟ್ 31ರಿಂದ ಸೆಪ್ಟೆಂಬರ್ 2ರವರೆಗೆ ಗಣೇಶೋತ್ಸವಕ್ಕೆ ನಿರ್ಧಾರ ಮಾಡಿದ್ದಾರೆ. ಕೆಲವೊಂದು ಪೋಸ್ಟ್ಗಳು ಸೆಪ್ಟೆಂಬರ್ 10 ತನಕ ಅಂತೆಲ್ಲ ಹಾಕೊಂಡಿದ್ದಾರೆ. ಅಲ್ಲಿ ಸರ್ಕಾರ ಅನುಮತಿ ಕೊಡದಿದ್ರೂ ನಾಗರಿಕ ಒಕ್ಕೂಟ ವೇದಿಕೆ ತಯಾರು ಮಾಡ್ತಿದ್ದಾರೆ. ಅವರು ಈಗಾಗಲೇ ಫ್ಲೆಕ್ಸ್ ಪಾಂಪ್ಲೆಟು ಆಗಲೇ ತೋರಿಸ್ತಿತ್ತಲ್ಲ, ಅದೆಲ್ಲ ನಡೀತಾ ಇದೆ. ಗಣೇಶೋತ್ಸವಕ್ಕೆ ಸಕಲ ರೀತಿಯ ಸಿದ್ಧತೆ ಮಾಡ್ಕೋತಿದ್ದಾರೆ. ನೋಡಿ ಬಲಭಾಗದಲ್ಲಿ ಫ್ಲೆಕ್ಸು, ಡಿಸೈನು, ಏನೇನು ಮಾಡಬೇಕು ಎಲ್ಲ ಅನುಮತಿ ಸಿಕ್ಕಿಲ್ಲ. ಒಂದು ಆಮಂತ್ರಣ ಪತ್ರಿಕೆಯಲ್ಲಿ 31ರಿಂದ ಸೆಪ್ಟೆಂಬರ್ 2, ಇನ್ನೊಬ್ಬರು ಅವರ ಸೆಪ್ಟೆಂಬರ್ 10ನೇ ತಾರೀಕು ತನಕ ನಾವು ಮಾಡ್ತೀವಿ ಅಂತ ಹಿಂಗೆ ನಡೀತಾ ಇದೆ. ಪೊಲೀಸ್ ಭದ್ರತೆ ಇದೀಗ ದೊಡ್ಡ ಟೆನ್ಷನ್ ಸರ್ಕಾರಕ್ಕಿರೋದು. ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆಗೆ ಇಂಟೆಲಿಜೆನ್ಸ್ ಕೂಡ ಮಾಹಿತಿ ಕೊಟ್ಟಿದೆ. ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಗುಪ್ತಚರ ಇಲಾಖೆಯ ಮಾಹಿತಿ ಕಂದಾಯ ಇಲಾಖೆಗೆ ಮತ್ತು ಪೊಲೀಸರಿಗೆ. ಒಂದು ಸಂಘಟನೆಗೆ ಅವಕಾಶ ಕೊಟ್ಟರೆ ಹಲವು ಸಂಘಟನೆಗಳು ಕೇಳ್ತಾ ಇರ್ತವೆ, ಗಣೇಶೋತ್ಸವಕ್ಕೆ ಪೊಲೀಸ್ ಬಂದೋಬಸ್ತ್ ತುಂಬ ಕಷ್ಟ ಆಗುತ್ತೆ, ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಗಲಾಟೆ ಆಗುವ ಸಾಧ್ಯತೆ ಇದೆ ಅಂತ ಗುಪ್ತಚರ ಇಲಾಖೆ ಇಂಟೆಲಿಜೆನ್ಸ್ ಮಾಹಿತಿ ಕೊಟ್ಟಿದೆ. ಕೋಮು ಸಾಮರಸ್ಯಕ್ಕೆ ಧಕ್ಕೆ ಆಗೋ ಸಾಧ್ಯತೆ ಇರುತ್ತೆ, ಮೈದಾನದಲ್ಲಿ ರಾಷ್ಟ್ರೀಯ ಹಬ್ಬಗಳಿಗೆ ಮಾತ್ರ ಅವಕಾಶ ನೀಡಿ ಅಂತ ಗೃಹ ಕಂದಾಯ ಇಲಾಖೆಗೆ ಇಂಟೆಲಿಜೆನ್ಸ್ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯದ ಎಲ್ಲ ಈದ್ಗಾ ಮೈದಾನದಲ್ಲೂ ಕೂಡ ಗಣೇಶ ಗಲಾಟೆ. ಬೆಂಗಳೂರಿನ ಗಲಾಟೆ ರಾಜ್ಯದ ಬೇರೆ ಕಡೆಗೂ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಆಗ್ರಹಿಸುತ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ಈದ್ಗಾ ಮೈದಾನ ಮಾತ್ರ ಅಲ್ಲ, ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲೂ ಕೂಡ ಗಣೇಶೋತ್ಸವಕ್ಕೆ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ದುರ್ಗದ ಬಯಲ್ನಲ್ಲಿ ಸಹಿ ಸಂಗ್ರಹ ಅಭಿಯಾನ ನಡೀತಾ ಇದೆ. ಈ ಪ್ರತಿಭಟನೆಯಲ್ಲಿ ಪ್ರಮೋದ್ ಮುತಾಲಿಕ್ ಕೂಡ ಭಾಗವಹಿಸಿದ್ದಾರೆ. ಸಾರ್ವಜನಿಕರಿಂದ ಸಹಿ ಸಂಗ್ರಹಿಸ್ತಾ ಪ್ರತಿಭಟನೆ ಮಾಡ್ತಿದ್ದಾರೆ. ಶ್ರೀರಾಮ ಸೇನೆ ನೇತೃತ್ವದಲ್ಲಿ ಸಹಿ ಸಂಗ್ರಹದ ಅಭಿಯಾನ. ವಿವಿಧ ಗಣೇಶೋತ್ಸವ ಮಂಡಳಿಗಳು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಪಾಲಿಕೆ ಆಯುಕ್ತರ ಕಚೇರಿಯ ಮುತ್ತಿಗೆ ಹಾಕೋದಕ್ಕೆ ನಿರ್ಧಾರ ಮಾಡ್ತಿದ್ದಾರೆ. ಹುಬ್ಬಳ್ಳಿಯ ದೃಶ್ಯ ನೋಡ್ತಿದ್ರಿ, ಬಲಭಾಗದಲ್ಲಿ, ಎಡಭಾಗದಲ್ಲಿ ಬೆಂಗಳೂರಿನ ದೃಶ್ಯ. ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಮಾಡ್ತೇವಿ, ಸರ್ಕಾರ ಅನುಮತಿ ಕೊಟ್ಟರು ಸರಿ, ಕೊಡದೆ ಹೋದ್ರು ಸರಿ. ನ್ಯೂಸ್ 18ಗೆ ಪ್ರಮೋದ್ ಮುತಾಲಿಕ್ ಅವರ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಅವರ ಮಾತಿನ ತಾತ್ಪರ್ಯ ಸರ್ಕಾರ ಪರ್ಮಿಷನ್ ಕೊಟ್ಟರು ಅಷ್ಟೇ, ಕೊಡದೆ ಅಷ್ಟೇ, ನಾವು ಮಾಡೇ ಮಾಡ್ತೀವಿ ಅಂತ. ಅವಕಾಶ ಕೊಡದೇ ಇದ್ರೆ ಸರ್ಕಾರಕ್ಕೆ ಶಾಪ ತಟ್ಟುತ್ತೆ. ನಮಾಜ್ಗೆ ಅವಕಾಶ ಕೊಡ್ತಿದ್ದಾರೆ, ನಮಗೆ ಹಾಕಿಲ್ಲ, ಸರ್ಕಾರದ ವಿರುದ್ಧ ಗುಡುಗಿದ್ರು ಶ್ರೀರಾಮ ಸೇನೆಯ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್. ಗಣೇಶೋತ್ಸವ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಈದ್ಗಾ ಮೈದಾನ ಮತ್ತೆ ಮುನ್ನೆಲೆಗೆ ಬಂದಿದೆ. ಗಣೇಶೋತ್ಸವ ಮಾಡೇ ಮಾಡ್ತೀವಿ ಅಂತೇಳಿ ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇದ್ದಾರೆ. ಸರ್, ಗಣೇಶೋತ್ಸವ ಯಾವ ರೀತಿ ಬೆಂಗಳೂರಿನ ಚಾಮರಾಜಪೇಟೆ ಮೈದಾನ ಮತ್ತು ಹುಬ್ಬಳ್ಳಿಯ ಈ ಚೆನ್ನಮ್ಮ ಮೈದಾನ ಎರಡಲ್ಲೂ ಕೂಡ ಗಣೇಶನ ಹಬ್ಬವನ್ನು ಈ ಸಲ ಆಚರಣೆಯನ್ನು ಮಾಡ್ತೀವಿ. ನೀವು ಅನುಮತಿ ಕೊಡ್ತಾರೋ ಬಿಡ್ತಾರೋ ನಿಮಗೆ ಬಿಟ್ಟಿದ್ದು, ಆದರೆ ನಮ್ಮ ಹಕ್ಕಿದೆ. ಅದು ಸಾರ್ವಜನಿಕವಾದಂಥದ್ದು, ಸರ್ಕಾರಿ ಜಾಗ,
ಹಾಗಾಗಿ ನಾವು ಆಚರಣೆಯನ್ನು ಮಾಡೇ ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇವತ್ತು ಹುಬ್ಬಳ್ಳಿಯ ದುರ್ಗದ ಬೈಲದ ಈ ಸರ್ಕಲ್ನಿಂದ ಆ ಕಾರ್ಪೊರೇಷನ್ವರೆಗೆ ಸಹಿ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಭಾಳ ಒಳ್ಳೆಯ ಸ್ಪಂದನ ಸಿಗ್ತಾ ಇದೆ. ಎಲ್ಲರೂ ಕೂಡ ಭಾಳ ಒಳ್ಳೆ ಪ್ರತಿಕ್ರಿಯೆ ನಾವು ಮಾಡ್ತೀವಿ, ನಾವು ಸಿಗ್ನೇಚರ್ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಅನುಮತಿಯನ್ನು ಕೊಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ, ಸ್ವತಃ CM ತವರಿದು, ಆದರೂ ಸಹ ಅನುಮತಿ ಆಗ್ತಿದೆ. ನೋಡಿ, BJP ಸರ್ಕಾರದವರು ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ನನಗೇನು ಅರ್ಥ ಆಗ್ತಾ ಇಲ್ಲ. ಅವ್ರು ಮಾಡಬಾರ್ದು, ಕೂಡಲೇ ಕೊಡಬೇಕಾಗಿತ್ತು. ನಮಾಜ್ಗೆ ಹೇಗೆ ಧಾರ್ಮಿಕ ಚಟುವಟಿಕೆ ಕೊಟ್ಟಿದ್ದಾರೆ ಹಾಗೆ ನಮಗೂ ಸಾರ್ವಜನಿಕ ಗಣೇಶ ಹಬ್ಬಕ್ಕೆ ಕೊಡಬೇಕು. ಇನ್ನು ಕೊಡದೇ ಇದ್ರೆ ಗಣೇಶನ ಶಾಪ ತಟ್ಟತ್ತೆ BJP ಅವರಿಗೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಅವಕಾಶ ಸಿಗಲಿಲ್ಲ ಅಂದ್ರೆ ಏನು ಮಾಡ್ತಾರೆ? ಇಲ್ಲ, ಅವಕಾಶ ಕೊಡಲೇಬೇಕು. ಕೊಡದೇ ಇದ್ರೆ ನಾವು ಗಣಪತಿಯನ್ನು ತಗೊಂಡು ಮೈದಾನಕ್ಕೆ ನಾವು ಪ್ರವೇಶ ಮಾಡೋರು ಅಂತನ್ನುವಂಥದ್ದು ಹೇಳ್ತೀನಿ ನಾನು. ಇದು ಪ್ರಮೋದ್ ಮುತಾಲಿಕ್ ಅವರ ಅಭಿಪ್ರಾಯದ. ಒಟ್ಟಾರೆ ಇವತ್ತೇನಂದ್ರೆ ನಾವು ಗಣೇಶ ಪ್ರತಿಷ್ಠಾಪನೆ ಮಾಡೇ ಮಾಡ್ತೀವಿ ಮತ್ತು ಅದಕ್ಕೆ ಅವಕಾಶ ಮಾಡಿ ಕೊಡಲಿಲ್ಲ ಅಂದ್ರೂ ಸಹ ನಾವು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ನಾವು ಉತ್ಸವನ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಶಿವರಾಮ ಸುಂಡಿ, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಸಾವರ್ಕರ್ನ ಸಮರ. ಮೈಸೂರಲ್ಲಿ ಸಾವರ್ಕರ್ ರಥಯಾತ್ರೆ ನಿಗದಿ ಆಯಿತು. ನಾಳೆ ಯಡಿಯೂರಪ್ಪನವರು ಇದನ್ನು ಉದ್ಘಾಟನೆ ಮಾಡ್ತಾರಂತೆ. ಬ್ರೇಕಿಂಗ್ ನ್ಯೂಸ್. ಮೈಸೂರಲ್ಲಿ ಸಾವರ್ಕರ್ ರಥಯಾತ್ರೆ ನಿಗದಿಯಾಯಿತು. ನಾಳೆ ಯಡಿಯೂರಪ್ಪನವರು ಅದನ್ನು ಉದ್ಘಾಟನೆ ಮಾಡ್ತಾರೆ. ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ನಾಳೆ ಬೆಳಗ್ಗೆ 11 ಗಂಟೆಗೆ ಚಾಲನೆ ಸಿಗುತ್ತೆ. ಸಾವರ್ಕರ್ ಪ್ರತಿಷ್ಠಾನದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಸಾವರ್ಕರ್ ರಥಯಾತ್ರೆ. ಸಾವರ್ಕರ್ ರಥಯಾತ್ರೆ ನಾಳೆ ಮೈಸೂರಿನಲ್ಲಿ ನಡೀತಾ ಇದೆ. ಸಾವರ್ಕರ್ ಪ್ರತಿಷ್ಠಾನದ ಎಡಭಾಗದ ಇನ್ವಿಟೇಷನ್ ನೋಡ್ತಾ ಇದ್ದೀರಾ. ಉದ್ಘಾಟನೆ ಶ್ರೀ BS ಯಡಿಯೂರಪ್ಪನವರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು. ಮಗದೊಂದು ಆಯಾಮಕ್ಕೆ ಹೊರಡ್ತಾ ಇದೆ ಸಾವರ್ಕರ್ ರಥಯಾತ್ರೆಯ ಕಾರ್ಯಕ್ರಮ. ಸಡಿಲಗೊಳ್ಳದ ಹಿಜಾಬ್ನ ಹಠ, ಶಿಕ್ಷಣ ಸಂಸ್ಥೆಗಳಿಗೆ ಗುಡ್ ಬೈ. ಶಿಕ್ಷಣ ಇಲಾಖೆ ಟಫ್ ರೂಲ್ಸ್. 145 ಮಕ್ಕಳು ಹೊರಟಿದ್ದೆಲ್ಗೆ. ಹಿಜಾಬ್ ಇದ್ರಷ್ಟೇ ಕಾಲೇಜಿಗೆ. ಶಿಕ್ಷಣ ವರ್ಸಸ್ ಧರ್ಮದಂಗಲ್. ಈ ಹೊತ್ತಿನ ನ್ಯೂಸ್ ಸ್ಪೆಷಲ್ ಹಿಜಾಬ್ ಧರ್ಮದಂಗಲ್ 2.0. ಕರಾವಳಿ ಜಿಲ್ಲೆಗಳಲ್ಲಿ ಶುರುವಾಗಿತ್ತು, ಈಗ ಮತ್ತೆ ತಣ್ಣಗಾಯಿತು. ಈಗ ಮತ್ತೆ ಹಿಜಾಬ್ನ ಸಮರ ಶುರುವಾಗಿದೆ. ಹಿಜಾಬ್ಗೆ ಅವಕಾಶ ಇಲ್ಲದ ಕಾರಣಕ್ಕೆ ಕಾಲೇಜ್ಗಳಿಗೆ ಗುಡ್ ಬೈ ಹೇಳ್ತಿದ್ದಾರೆ ಹೆಣ್ಮಕ್ಳು. ಬ್ರೇಕಿಂಗ್ ನ್ಯೂಸ್. ಕಾಲೇಜಿಂದ TC ಪಡ್ಕೊಂಡಿದ್ದಾರೆ ಮುಸ್ಲಿಂ ವಿದ್ಯಾರ್ಥಿನಿಯರು. ದಕ್ಷಿಣ ಕನ್ನಡ, ಉಡುಪಿ ಭಾಗದಲ್ಲಿ TC ವಾಪಸ್ ಪಡ್ಕೊಳ್ತಿದ್ದಾರೆ. 16% ವಿದ್ಯಾರ್ಥಿನಿಯರು TC ವಾಪಸ್ ಪಡ್ಕೊಂಡ್ರು. RTIನಿಂದ ಹೊರಬಿದ್ದಿರುವ ಮಾಹಿತಿ ಬಲಭಾಗದಲ್ಲಿ ತೋರಿಸ್ತಾ ಇದ್ದೀವಿ. TC ವಾಪಸ್ ಪಡ್ಕೊಂಡಿದ್ದಾರೆ. ಈ ವಿಚಾರ ಹೊರಗೆ ಬಂತು ಈಗ. ಅಂದರೆ ಸುಮಾರು 900 ಮಕ್ಕಳಲ್ಲಿ 145 ಮುಸ್ಲಿಂ ಹೆಣ್ಣು ಮಕ್ಕಳು TC ವಾಪಸ್ ಪಡ್ಕೊಂಡಿದ್ದಾರೆ. ಬೇರೆ ಕಡೆ ಸೇರ್ಕೋತೀವಿ, ಇಲ್ಲಿ ಓದಲ್ಲ, ಬಿಕಾಸ್ ಹಿಜಾಬ್ ಹಾಕೊಂಬರಕ್ಕೆ ನಮ್ಗೆ ಅವಕಾಶ ಇಲ್ಲ ಅಂತ. ದಕ್ಷಿಣ ಕನ್ನಡ, ಉಡುಪಿ ಭಾಗದಲ್ಲಿ 16%. ಅದನ್ನು ಬೈಫರ್ಕೇಟ್ ಮಾಡಿದ್ರೆ ಸರ್ಕಾರಿ ಕಾಲೇಜಲ್ಲಿ 34%, ಅನುದಾನಿತ ಕಾಲೇಜಲ್ಲಿ 13%. ಅಂದರೆ 900 ಮಕ್ಕಳಲ್ಲಿ 145 ಮಂದಿ TC ವಾಪಸ್ ಪಡೆದಿದ್ದಾರೆ. RTIನಿಂದ ಈ ಮಾಹಿತಿ ಹೊರಗೆ ಬಂದಿದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ. ಸಿಟ್ ಯಾಕೆ, ಯಾರ ಮೇಲೆ TC ಪಡ್ಕೋತಿದ್ದಾರೆ, ರೀಸನ್ ಏನು ಅಂತ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ನ್ಯೂಸ್ 18 ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ವಿದ್ಯಾರ್ಥಿನಿಯರು TC ಪಡೆಯೋದಕ್ಕೆ BC ನಾಗೇಶ್ ಅವರು ಕಾರಣ. ಶಿಕ್ಷಣ ಸಚಿವರ ವರ್ತನೆಯಿಂದ TC ಹಿಂಪಡಿತಿದ್ದೀವಿ ಅಂತಿದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿ ಗೌಸಿಯಾ. ವಿದ್ಯಾರ್ಥಿಗಳು ಒಂದು ದೇಶವನ್ನು ಕಟ್ಟುವವರು, ಅವರು ದೇಶದ ಭವಿಷ್ಯದ ರೂವಾರಿಗಳು. ಹಾಗಾಗಿ ಅವರ ಶಿಕ್ಷಣದಲ್ಲಿ ಯಾವುದೇ ರೀತಿಯಾದಂತಹ ಕೊರತೆ ಬರಬಾರದೆಂದು ನಾವು NEPಯನ್ನು ಜಾರಿಗೊಳಿಸಿದ್ದೇವೆ ಅಂತ ಹೇಳಿ ಸರ್ಕಾರ ಹೇಳುತ್ತದೆ.
ಆದರೆ ದೇಶದಲ್ಲಿನ ಪ್ರತಿಯೊಬ್ಬ ಧರ್ಮದ ಒಬ್ಬ ವಿದ್ಯಾರ್ಥಿಗಳಿಗೆ ಸಮಾನ ಶಿಕ್ಷಣವನ್ನು ಒದಗಿಸಲು ಸಾಧ್ಯವಾಗದಿದ್ದರೆ ಇಂತಹ ನೀತಿಗಳನ್ನು ತಂದು ಏನು ಪ್ರಯೋಜನ? ಒಂದು ಶೈಕ್ಷಣಿಕ ವರ್ಷದಲ್ಲಿ ಅದೆಷ್ಟೋ ವಿದ್ಯಾರ್ಥಿನಿಯರು ವರ್ಗಾವಣೆ ಪತ್ರವನ್ನು ತೆಗೆದುಕೊಂಡಿದ್ದಾರೆ, ಇನ್ನು ಅದೆಷ್ಟೋ ವಿದ್ಯಾರ್ಥಿಗಳು ಡ್ರಾಪ್ ಔಟ್ ಕೂಡ ಆಗಿದ್ದಾರೆ. RTIಯ ವರದಿಯ ಪ್ರಕಾರ ನಮ್ಮ ದಕ್ಷಿಣ ಕನ್ನಡದಲ್ಲಿ 16% ವಿದ್ಯಾರ್ಥಿನಿಯರು ಮಂಗಳೂರು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರುವಂತಹ ಕಾಲೇಜಿನಿಂದ ವರ್ಗಾವಣೆ ಪತ್ರವನ್ನು ಪಡೆದುಕೊಂಡಿದ್ದಾರೆ. ಇನ್ನು 34% ವಿದ್ಯಾರ್ಥಿನಿಯರು ಸರ್ಕಾರಿ ಕಾಲೇಜಿಂದ ವರ್ಗಾವಣೆ ಪತ್ರ ಪಡೆದುಕೊಂಡಿದ್ದಾರೆ ಮತ್ತು 8% ವಿದ್ಯಾರ್ಥಿನಿಯರು ಅನುದಾನಿತ ಕಾಲೇಜಿನಿಂದ ತಮ್ಮ ವರ್ಗಾವಣೆ ಪತ್ರವನ್ನು ಪಡೆದುಕೊಂಡಿದ್ದಾರೆ. ಇದು ಕೇವಲ ನಮ್ಮ ಜಿಲ್ಲೆಗೆ ಸೀಮಿತವಾದಂಥದ್ದಲ್ಲ. ನಾವು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ನಾವು ಲೆಕ್ಕಾಚಾರ ಹಾಕಿದರೆ 30% ಹೆಚ್ಚು ಜನರು ವರ್ಗಾವಣೆ ಪಡೆದಿರಬಹುದು ಮತ್ತು ಎಷ್ಟು ಜನ ಡ್ರಾಪ್ ಔಟ್ ಕೂಡ ಆಗಿದ್ದಾರೆ. ಇದಕ್ಕೆಲ್ಲ ಕಾರಣ ಒಂದೇ, BC ನಾಗೇಶ್ ಏನಿದ್ದಾರೆ BJPಯ ಶಾಸಕರು, ಅವರು ಮಾಡಿದಂತಹ ಧಾರ್ಮಿಕ ತಾರತಮ್ಯ. ಒಂದು ಸಂವಿಧಾನ ನೀಡಿರುವಂತಹ ಹಕ್ಕಿನೊಂದಿಗೆ ನಮ್ಮ ಶಿಕ್ಷಣವನ್ನು ಕಲಿಯಲು ಬಿಡಿ ಅಂತ ಹೇಳಿದ್ರು, ಕೇಳಿಕೊಂಡ್ರು, ಮನವಿ ಮಾಡಿದ್ರು. ಈ ಮೊದಲು ಅಲ್ಲಿ ಒಂದು ಶಿರವಸ್ತ್ರ ಧರಿಸಲು ಅವಕಾಶ ಇದ್ದರೂ ಒಂದು ತುಂಡು ಬಟ್ಟೆಯನ್ನು ಹಿಡಿದುಕೊಂಡು ಅದೆಷ್ಟೋ ಮುಸ್ಲಿಂ ವಿದ್ಯಾರ್ಥಿಗಳ ಶಿಕ್ಷಣವನ್ನು ವಂಚಿಸಿದ್ದಾರೆ. ಮತಾಂಧ ಅಜೆಂಡಾಗಳನ್ನ ಶಿಕ್ಷಣದಲ್ಲಿ ಅಳವಡಿಸಲಾಗ್ತಾ ಇದೆ. ಇದೇ ಕಾರಣಕ್ಕೆ ಮಂಗಳೂರಲ್ಲಿ TC ಪಡ್ಕೋತಿದ್ದಾರೆ. CFI ರಾಜ್ಯಾಧ್ಯಕ್ಷ ಅಥಾವುಲ್ಲಾ ಪುಂಜಾಲಕಟ್ಟೆ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಅಥಾವುಲ್ಲಾ ಪುಂಜಾಲಕಟ್ಟೆ CFI ರಾಜ್ಯಾಧ್ಯಕ್ಷ ಕೊಡ್ತಿರುವಂತಹ ಹೇಳಿಕೆ ಇದು. ಮಂಗಳೂರು ವಿವಿಯಲ್ಲಿ 16% ವಿದ್ಯಾರ್ಥಿನಿ TC ಪಡೆದಿದ್ದಾರೆ. ಇದೇ ರಾಜ್ಯದ ಎಲ್ಲ ವಿವಿಗಳಲ್ಲಿ TC ಪಡೆದಿದ್ದಾರೆ. ಈ ವಿದ್ಯಾರ್ಥಿಗಳು ಪರ್ಯಾಯ ಶಿಕ್ಷಣ ಹುಡುಕ್ತಾ ಇದ್ದಾರೆ. ಏಕವಚನದಲ್ಲಿ ಶಿಕ್ಷಣ ಸಚಿವರ ಮೇಲೆ ಅಥಾವುಲ್ಲಾ ವಾಗ್ದಾಳಿ ಮಾಡಿದ್ರು. ಮತಾಂಧ ಅಜೆಂಡಾಗಳನ್ನು ಶಿಕ್ಷಣದಲ್ಲಿ ಅಳವಡಿಸಲಾಗ್ತಿದೆ ಅಂತಂದ್ರು. CFI ರಾಜ್ಯಾಧ್ಯಕ್ಷ ಅಥಾವುಲ್ಲಾ ಪುಂಜಾಲಕಟ್ಟೆ ಅವರ ಹೇಳಿಕೆ ಇದು. ಮಂಗಳೂರು ಯೂನಿವರ್ಸಿಟಿಯ ಒಂದು ರಿಪೋರ್ಟ್ ಬರುತ್ತೆ. 16% ವಿದ್ಯಾರ್ಥಿನಿಯರು ಶಾಲೆಯಿಂದ GC ತಗೊಂಡು ಹೋಗಿದ್ದಾರೆ ಅಂತ. ಇದು ಕೇವಲ ಪದವಿ ಶಿಕ್ಷಣ. ಇನ್ನು PUC ಶಿಕ್ಷಣ ಆಗಿರ್ಬೋದು. ಇದು ಕೇವಲ ಮಂಗಳೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟ ವಿಚಾರಗಳು. ಕರ್ನಾಟಕದಾದ್ಯಂತ ಬಹಳಷ್ಟು ಯೂನಿವರ್ಸಿಟಿಗಳಿದೆ, ಬಹಳಷ್ಟು PU ಕಾಲೇಜುಗಳಿದೆ, SLCಗಳಿದೆ. ಇಲ್ಲಿ ವ್ಯಾಪಕವಾದಂತಹ ವಿದ್ಯಾರ್ಥಿಗಳು ಡ್ರಾಪ್ ಔಟ್ ಆಗಿರೋದು ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಈ ಆಯೋಗ ಏನು ಶಿಕ್ಷಣ ಸಚಿವರಿದ್ದಾರೆ, ಇವರಿಗೆ ಶಿಕ್ಷಣ ಕೊಡುವಂತ ವಿಚಾರ ಇಲ್ಲ. ಇವನ ಮತಾಂಧ ಉದ್ದೇಶಗಳನ್ನು ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಜಾರಿಗೊಳಿಸುವಂತ ಮತ್ತು ಸರ್ಕಾರಿ ಪ್ರಾಯೋಜಿತವಾಗಿ ನೆಕ್ಸ್ಟ್ ಬರುವಂತ ಎಲೆಕ್ಷನ್ಗೆ ಪೂರ್ವಭಾವಿಯಾಗಿ ಇಲ್ಲಿ ಕೋಮು ವೈಷಮ್ಯವನ್ನು ಸೃಷ್ಟಿಸುವಂತ ಪ್ರಯತ್ನ ಇದೆ. ಯಾಕೆ ಈ ತರದೊಂದು ತಾರತಮ್ಯ ಮಾಡ್ತಾರೆ? ಗಣಪತಿ ಉತ್ಸವದ ವಿಚಾರದಲ್ಲಿ ನಾವು ಎಲ್ಲಿ ಕೂಡ ಯಾರು ಕೂಡ ನಮಾಜಿನ ವಿಚಾರ ಚರ್ಚೆಗಳಾಗ್ತದೆ. ನಮಾಜ್ಗೆ ಯಾರು ಡಿಮ್ಯಾಂಡ್ ಇಟ್ಟಿದ್ದಾರೆ? ಯಾರು ನಮಾಜ್ಗೆ ಡಿಮ್ಯಾಂಡ್. ಬೆಳಗಾವಿಯಲ್ಲಿ ಮತ್ತೆ ಆಪರೇಷನ್ ಚಿರತೆ ಶುರುವಾಯಿತು. ಗಾಲ್ಫ್ ಮೈದಾನ, ಕ್ಯಾಂಪ್ ಪ್ರದೇಶಗಳಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್. ಈ ಚಿರತೆ ಎಲ್ಲ ಕಡೆ ಓಡಾಡ್ತಾ ಇದೆ. ಈಗ ಆಪರೇಷನ್ ಚಿರತೆ ಶುರುವಾಯಿತು. ಗಾಲ್ಫ್ ಮೈದಾನ, ಕ್ಯಾಂಪ್ ಪ್ರದೇಶದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ. ಅರಣ್ಯ ಮತ್ತು ಪೊಲೀಸ್ ಸಿಬ್ಬಂದಿಗಳು ಕೂಂಬಿಂಗ್ ಮಾಡ್ತಿದ್ದಾರೆ. ವೆಯ್ಟ್, ನಾವು ದೃಶ್ಯ ತೋರಿಸ್ತೀವಿ ಈಗ. ಕ್ಯಾಂಪ್ ಪ್ರದೇಶದಿಂದ ಮತ್ತೆ ಗಾಲ್ಫ್ ಮೈದಾನಕ್ಕೆ ನುಗ್ಗಿತು ಚಿರತೆ. ನೋಡಿ, ಗಾಲ್ಫ್ ಮೈದಾನಕ್ಕೆ ಚಿರತೆ ನುಗ್ಗಿತು. ಚಿರತೆಗಾಗಿ ಶೋಧ ನಡೀತಾ ಇದೆ. ಗಾಲ್ಫ್ ಮೈದಾನದಲ್ಲಿ ಕೈಯಲ್ಲಿ ಅರವಳಿಕೆ ಗನ್, ರೈಫಲ್ ಹಿಡಿದು ಆಪರೇಷನ್ ಮಾಡ್ತಿದ್ದಾರೆ. ಎಲ್ಲಿ ಸಿಕ್ಕರು ಹೊಡೆದು ಅದನ್ನು ಜ್ಞಾನ ತಪ್ಪಿಸ್ಬೇಕಷ್ಟೇ. ನಿನ್ನೆ ಹಿಂಡಲಗ ರಸ್ತೆ ವನಿತಾ ವಿದ್ಯಾಲಯದ ಹತ್ರ ಚಿರತೆ ಪ್ರತ್ಯಕ್ಷ ಆಗಿತ್ತು. ಮೊಬೈಲ್ನಲ್ಲಿ ಚಿರತೆ ದೃಶ್ಯ ಸರಿಯಾಯಿತು. ಹೆಂಗೆ ರಸ್ತೆ ಕ್ರಾಸ್ ಮಾಡ್ತಿದೆ ನೋಡಿ. ಅದು ಬೆಳಗ್ಗೆಯಿಂದ ಅರಣ್ಯ ಅಧಿಕಾರಿಗಳು ಕೂಂಬಿಂಗ್ ಮಾಡ್ತಾನೆ ಇದ್ದಾರೆ. ಚಾಲಾಕಿ ಚಿರತೆ ತಪ್ಪಿಸ್ಕೊಂಡು ಓಡ್ತಾ ಇದೆ. ಬೆಳಗಾವಿಯಲ್ಲಿ 18 ದಿನದಿಂದ ಚಿರತೆ ಇದೆ. ಶಾಲೆಗಳಿಗೆ ರಜೆನೂ ಇದೆ. 22 ಶಾಲೆಗಳಿಗೆ ಮಕ್ಕಳಿಗೆ ಆತಂಕ, ಪೋಷಕರಿಗೆ ಟೆನ್ಷನ್ನು, ಹಂಗಾಗಿ ರಜಾ ಕೊಟ್ಬಿಟ್ರು. ಆನ್ಲೈನ್ನಲ್ಲಿ CET ದಾಖಲೆ ಪರಿಶೀಲನೆ. ಬೆಂಗಳೂರಿನ
KEA ಕಚೇರಿ ಹತ್ರ ದೊಡ್ಡ ಜನಸ್ತೋಮ, ವಿದ್ಯಾರ್ಥಿಗಳ ಜೊತೆ ಅಫ್ಕೋರ್ಸ್ ಪೋಷಕರು ಬಂದಿರ್ತಾರೆ CETಗೆ. KEA ಕಚೇರಿ ಹೊರಗಡೆ ರಸ್ತೆಯಲ್ಲಿ ಎಲ್ಲ ಕಡೆ ಕೂಡ ಇದ್ದಾರೆ. ಇವತ್ತಿಂದ ಸೆಪ್ಟೆಂಬರ್ 7ನೇ ತಾರೀಕು ತನಕ ಅಪ್ಲೋಡ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ವ್ಯವಸ್ಥೆ ಇಲ್ಲದೆ ಪರದಾಡ್ತಿದ್ರು ವಿದ್ಯಾರ್ಥಿಗಳು, ಪೋಷಕರೆಲ್ಲ. ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆಯನ್ನು ಮುಗಿಸಿ ನಾ ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.